ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡುವಂತೆ ಆಗ್ರಹಿಸಿ ಕೊರಟಗೆರೆಯಲ್ಲಿ ನಡೆದ ಬೃಹತ್ ಜನಾಂದೋಲನ ಕಾರ್ಯಕ್ರಮ. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ ಎಂಜೆ. ಪ್ರಸ್ತುತ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ನೀಡಲೇಬೇಕೆಂದು ಆಗ್ರಹಿಸಿ ಕೊರಟಗೆರೆಯ ಎಲ್ಲ ಅಭಿಮಾನಿಗಳಿಂದ ಬೃಹತ್ ಜನಾಂದೋಲನ ಮೆರವಣಿಗೆ ನಡೆಯಿತು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದವರು ನಮ್ಮ ಪರಮೇಶ್ವರ್ ಅವರು ಹಾಗೂ ಪಕ್ಷದಲ್ಲಿ ಹಿರಿಯರು ಕೂಡ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ನೀಡಲೇಬೇಕೆಂದು ಆಗ್ರಹಿಸಿದರು. ಈ ಜನಾಂದೋಲನದಲ್ಲಿ ಕೆಪಿಸಿಸಿ ಸದಸ್ಯರಾದ ಟಿ.ಡಿ. ಪ್ರಸನ್ನಕುಮಾರ್, ನಗರಾಧ್ಯಕ್ಷರಾದ ಅಶ್ವಥ್ ನಾರಾಯಣ್, ಸಿಎಂ ದುರ್ಗ ಹೋಬಳಿ ಅಧ್ಯಕ್ಷರಾದ ಅರ್ಕೆರೆ ಶಂಕರ್, ಇನ್ನು ಮುಂತಾದ ಎಲ್ಲ ಹೋಬಳಿಯ ಕಾಂಗ್ರೆಸ್ ಮುಖಂಡರು, ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರುಗಳು, ಪರಮೇಶ್ವರ್ ಯುವ ಸೇನೆ ಹಾಗೂ ಅಭಿಮಾನಿಗಳು ಸೇರಿ ಸರ್ಕಾರಕ್ಕೆ ಒತ್ತಾಯಿಸಲಾಯಿತು. ವರದಿ ರಘುನಂದನ್ ಟಿ.ಆರ್, ತೋವಿನಕೆರೆ. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಪರಮೇಶ್ವರ್ ಅವರ ಪರವಾಗಿ ಏನು ಇವತ್ತು ಕೆಪಿಸಿಸಿ ಅಧ್ಯಕ್ಷರಾಗಿ ಸತತವಾಗಿ 2 ಬಾರಿ ಬಿ ಫಾರಂ ಕೊಟ್ಟು MLA-ಗೆ 2 ಬಾರಿ MP ಅವರಿಗೆ ಬಿ ಫಾರಂ ಕೊಟ್ಟು 1 ಬಾರಿ ಅವರು ಅವಕಾಶ ವಂಚಿತರಾಗಿದ್ದಾರೆ. ಹಾಗಾಗಿ ಮೊದಲನೇದಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಸಿದ್ದರಾಮಯ್ಯ ಅವ್ರನ್ನ ಏನಾದ್ರು ರಾಜೀನಾಮೆ ಕೊಡ್ಸಿದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಮೊದಲನೇದಾಗಿ ಪರಿಗಣಿಸಬೇಕು ಅಂತೇಳಿ ಕೊರಟಗೆರೆ ಜನತೆಯ ಪರವಾಗಿ ಮತ್ತೆ ಎಲ್ಲ ಪರಮೇಶ್ವರ್ ಅಭಿಮಾನಿಗಳ ಪರವಾಗಿ ಒತ್ತಾಯನ ಮಾಡೋದಕ್ಕೆ ಬಯಸ್ತೀನಿ. ರಾಜಕಾರಣಿ ಹಾಗೂ ವ್ಯಕ್ತಿ ಆದ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಕಾಂಗ್ರೆಸ್ ಪಕ್ಷದಿಂದ ಗುರುತಿದ್ದೀವಿ. ಆದ್ರೆ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಲೇಬೇಕು ಅಂತ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಕೊರಟಗೆರೆ ತಾಲೂಕು ಎಲ್ಲಾ ಜನತೆ ಪರವಾಗಿ ನಾವು ಹೈಕಮಾಂಡ್ ನ ಒತ್ತಾಯ ಮಾಡ್ತೀವಿ. ಅವರು ಕ್ರಿಯಾಶೀಲ ವ್ಯಕ್ತಿ, ಕೈ ಸ್ವಚ್ಛ ಇರೋ ವ್ಯಕ್ತಿ, ವಿದ್ಯಾವಂತ, ಕರ್ನಾಟಕದಲ್ಲಿ ಯಾವುದೇ ಇದಿಲ್ದಲೆ ಈ ಒಂದು ಕಳಂಕ ಇಲ್ದಲೆ ಈ ಒಂದು ರಾಜಕಾರಣ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ಹೈಕಮಾಂಡ್ ತಮ್ಮ ಅವ್ರನ್ನ ಗುರುಸಿ ದಲಿತ ಸಿಎಂ, ಇಡೀ ರಾಜ್ಯದಲ್ಲಿ ಇಷ್ಟೊಂದು ಜನಸಂಖ್ಯೆ ಇದ್ರು ಇಷ್ಟು ವರ್ಷ ಬೇರೆ ಜನಾಂಗನೇ ಬರೀ ಸಿಎಂ ಮಾಡಿದ್ದಾರೆ. ಆದ್ರೆ ಈ ಸಲ ಮಾತ್ರ ಅವ್ರಿಗೆ ಕೊನೆಯ ಅವಕಾಶ ಸಿಎಂ ದಲಿತ ಸಿಎಂ ಮಾಡ್ಲೇಬೇಕು ಅಂತ ಒತ್ತಾಯ ಮಾಡ್ತೀವಿ. ಮುಖ್ಯಮಂತ್ರಿ ಮಾಡ್ಬೇಕು ಅಂತ ಕೇಳ್ಕೊತಾ ಇದೀವಿ. ಅಂದ್ರೆ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಪ್ರಪ್ರಥಮ ಬಾರಿ ಕರ್ನಾಟಕದಲ್ಲಿ 7 ವರ್ಷಗಳ ಕಾಲ ಚುಕ್ಕಾಣಿಯನ್ನು ಕಾಂಗ್ರೆಸ್ ಹಿಡಿಯೋಕೆ ಸತತವಾಗಿ ಪ್ರಯತ್ನ ಮಾಡಿದ್ದಾರೆ. ಏನು ಅಂದ್ರೆ ಇವತ್ತು ಸರ್ಕಾರ ಈ ಕಾಂಗ್ರೆಸ್ 10 ವರ್ಷಗಳ ಕಾಲ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಎಲ್ಲಾ ತರದಂತ ಅನುಕೂಲ ಮಾಡಿಕೊಟ್ಟಿದೆ. ಈಗ ಮುಂದೆ ಬರೋಂತ ಇದಕ್ಕೆ ನಮ್ಮ ದಲಿತ ಮುಖ್ಯಮಂತ್ರಿಯನ್ನಾಗಿ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾಡಬೇಕು. ನಂತರ ಮುಂದೆ ನಮ್ಮ ಡಿ.ಕೆ. ಶಿವಕುಮಾರ್ ಅವ್ರನ್ನ ಮಾಡಿ ಎಲ್ಲಾ ಜಾತಿ ವರ್ಗದವರೆಗೂ ಸರಿಸಮನಾದಂತಹ ಹಕ್ಕು ಕೊಡುವಂತಹ ಕಾಂಗ್ರೆಸ್ ಪಕ್ಷ ಅನ್ನುವಂತಹ ನಿಟ್ಟಿನಲ್ಲಿ ನಾವು ಅದನ್ನ ನಿರ್ಧಾರ ಮಾಡ್ಬೇಕು ಅಂತ ಈ ತಿಳ್ಕೊಂತ ಇದೀವಿ. ಇದು ಕೊನೆಯ ಅವಕಾಶ ಅಂತ ಭಾವಿಸಿ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿ ಮಾಡ್ಬೇಕು ಅಂತ ನಾವೆಲ್ಲರೂ ಈಗ ಒತ್ತಾಯಿಸ್ತಾ ಇದ್ದೀವಿ.